ಸನಾತನ ಧರ್ಮದ ಐತಿಹಾಸಿಕ ಪರಂಪರೆಯನ್ನು ಹೊಂದಿರುವ ಧಾರವಾಡ ಜಿಲ್ಲೆಯ ಕುಂದಗೋಳ ಪಂಚಗ್ರಹ ಹಿರೇಮಠವು ಕಾಶಿ ಪೀಠದ ಅಂಗಸಂಸ್ಥೆಯಾಗಿದೆ. ಈ ಮಠದ ಚರಾಸ್ತಿ ಹಾಗೂ ಸ್ಥಿರಾಸ್ತಿಗಳನ್ನು ಮಾರಾಟ ಮಾಡದಂತೆ ಶಿತಿಕಂಠೇಶ್ವರ ಸ್ವಾಮೀಜಿಗೆ ಸೂಚನೆ ನೀಡಲಾಗಿದೆ. ಇನ್ನು ಮುಂದೆ ಧರ್ಮ ಪ್ರಚಾರ, ಜನಜಾಗೃತಿ ಮಾಡುವಂತೆ ಹಾಲಿ ಮಠದ ಪೀಠಾಧಿಪತಿಗಳಿಗೆ ಸೂಚನೆ ಕೊಡಲಾಗಿದೆ ಎಂದು ಕಾಶಿ ಜಗದ್ಗುರು ಡಾ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ಪಟ್ಟಣದ ಹಿರೇಮಠದಲ್ಲಿ ಗುರು ಶಿಷ್ಯರ ಸಮಾಲೋಚನಾ ಸಭೆಯಲ್ಲಿ ಮಾತನಾಡಿದ ಶ್ರೀಗಳು, ಇನ್ನು ಮುಂದೆ ಮಠದ ಪರಂಪರೆಗೆ ಚ್ಯುತಿ ಬರದಂತೆ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಮುನ್ನಡೆಸಿಕೊಂಡು ಹೋಗುವಂತೆ ಸೂಚಿಸಿದರು. ಬಾಳೆಹೊನ್ನೂರಿನ ರಂಭಾಪುರಿ ಪೀಠದ ವೀರ ಸೋಮೇಶ್ವರ ಸ್ವಾಮೀಜಿ ಮಾತನಾಡಿ, ಮಠದ ಪರಂಪರೆ ಪುರಾತನವಾಗಿದ್ದು ಹಿಂದಿನ ಶ್ರೀಗಳು ಮಹಾಪುರುಷರಾಗಿದ್ದರು. ಅವರಂತೆ ಇಂದಿನ ಶ್ರೀಗಳವರು ಹಿಂದಿನ ತಪ್ಪುಗಳನ್ನು ಮುಂದೆ ಮಾಡದಂತೆ ಧರ್ಮದ ಕಾರ್ಯಗಳನ್ನು ಮಾಡುತ್ತಾ ಮಠದ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವಂತೆ ಸೂಚಿಸಿದರು. ಪಂಚಗ್ರಹ ಮಠದ ಶಿತಿಕಂಠೇಶ್ವರ ಸ್ವಾಮೀಜಿ ಮಾತನಾಡಿ, ಕಾಶಿ ಪೀಠ ಹಾಗೂ ರಂಭಾಪುರಿ ಪೀಠದ ಶ್ರೀಗಳು ಹೇಳಿದಂತೆ ನಡೆದುಕೊಂಡು ಹೋಗುತ್ತೇನೆ. ಶಾಸಕ ಎಂಆರ್ ಪಾಟೀಲ್ ಮಠದ ಅಭಿವೃದ್ಧಿಗೆ ಅನುದಾನ ಭರವಸೆ ನೀಡಿದರು. ಮುಕ್ತಿ ಮಂದಿರ, ವಿಮಲಾ ರೇಣುಕಾ ಸ್ವಾಮೀಜಿ, ಮಾಜಿ ಶಾಸಕರಾದ ಮಲ್ಲಿಕಾರ್ಜುನ ಅಕ್ಕಿ, ಎಸ್ಐ ಚಿಕ್ಕನಗೌಡ, ಸೋಮವಾರ ದೇಸಾಯಿ, ಶಿವಾನಂದ ಬೆಂತೂರು, ರಮೇಶ ಕೊಪ್ಪದ, ಸುರೇಶ ಸವಣೂರ, ಶಂಕರಗೌಡ ದೊಡ್ಡಮನಿ, ಫಕೀರೇಶ ನಾವಳ್ಳಿ, ಉಮೇಶ ಹೆಬಸೂರು ಸೇರಿದಂತೆ ನೂರಾರು ಭಕ್ತರು ಇದ್ದರು. ಮುಂದುವರೆದ ಎಲ್ಲ ಕಾರ್ಯಗಳಿಗೆ ಅಂತಿಮ ತೆರೆ ಹಿಡಿದು ಆ ಆಸ್ತಿಯನ್ನು ಮಠಕ್ಕನೆ ನಾವು ಉಳಿಸ್ತೇನೆ ಅನ್ನುವಂತಹ ಭರವಸೆ ವ್ಯವಸ್ಥೆ ಆಗಬಾರ್ದು. ಶ್ರೀಮಠದ ಸಂಪ್ರದಾಯ ಹಿಂದ ಮದ್ದಿಗೆ ಪೂಜೆ ಮಾಡ್ಕೊಂಡು ಬಂದಿದ್ದು ನಮ್ಮೂರು ಕರೆಗೆ ಕಾಲಕ್ಕೆ ಬಂದು ಇಲ್ಲಿ ಧರ್ಮ ಸಭೆಗಳನ್ನು ಮಾಡ್ಕೊಂಡು ಪರಮ ಪೂಜೆ ಹೋಗ್ಕೊಂಡು ಬರುವಂತ ದಿನದಲ್ಲಿ ಪರಂಪರೆ ಪ್ರಥಮದಲ್ಲಿ ಇವತ್ತಿನ ದಿವಸ ನಮ್ಮ ಪಂಚಗ್ರಹ ಹಿರೇಮಠದಲ್ಲಿ ಈ ಪವಿತ್ರವಾಗಿರ್ತಕ್ಕಂತಹ ಭಕ್ತಿಯ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಶ್ರೀ 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 1008 ಜಗದ್ಗುರು ಪ್ರಸನ್ನರೇಣು ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರ ಪಾದಾರವಿಂದಗಳಲ್ಲಿ ಭಕ್ತಿಯಿಂದ ಅನಂತ ಕೋಟಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ